ಇನ್ನು ರಾಜ್ಯ ರಾಜಕಾರಣದಲ್ಲಿ ಸಿಟಿ ರವಿಯವರ ಬಂಧನ ಕೋಲಾಹಲವನ್ನೇ ಸೃಷ್ಟಿ ಮಾಡಿತ್ತು. ಸಿಟಿ ರವಿಯವರು ಮಧ್ಯಂತರ ಜಾಮೀನನ್ನು ಪಡೆದುಕೊಂಡು ಹೊರಬಂದರೂ ಕೂಡ ಈ ಬೆಳವಣಿಗೆಗಳು ತಣ್ಣಗಾಗುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಕಾರಣ ಸಿಟಿ ರವಿಯವರು ರಾಜೀನಾಮೆಯನ್ನು ಕೊಡಬೇಕು, ಅವರನ್ನು ಪರಿಷತ್ ಸ್ಥಾನದಿಂದ ವಜಾಗೊಳಿಸಬೇಕು ಅಂಥೇಳಿ ರಾಜ್ಯದ ಹಲವು ಕಡೆಗಳಲ್ಲಿ ಇವತ್ತು ದೊಡ್ಡ ಮಟ್ಟದ ಹೋರಾಟವೇ ಆಗಿದೆ. ಹಾಗಾದರೆ ಸಿಟಿ ರವಿ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಹೇಗೆ ಆಕ್ರೋಶ ಹೊರಹಾಕ್ತಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಎಂಎಲ್ಸಿ ಸಿಟಿ ರವಿ ಬಿಡುಗಡೆಗೆ ಖಂಡನೆ, ರೊಚ್ಚಿಗೆದ್ದ ಸಚಿವೆ ಹೆಬ್ಬಾಳ್ಕರ್ ಬೆಂಬಲಿಗರು. ಸಿಟಿ ರವಿ ಪ್ರತಿಕೃತಿಗೆ ಚಪ್ಪಲಿ ಏಟು, ಪ್ರೊಟೆಸ್ಟ್. ನಿಂದನೆ ಕೇಸ್ನಲ್ಲಿ ಪರಿಷತ್ ಸದಸ್ಯ ಸಿಟಿ ರವಿ ಬಿಡುಗಡೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಕೆರಳಿ ಕೆಂಡವಾಗಿದ್ದಾರೆ. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹೆಬ್ಬಾಳ್ಕರ್ ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ದಾರೆ. ಭಾರೀ ಸಂಖ್ಯೆಯಲ್ಲಿ ಜಮಾಯಿಸಿದ ಹೆಬ್ಬಾಳ್ಕರ್ ಬೆಂಬಲಿಗರು ಸಿಟಿ ರವಿ ವಿರುದ್ಧ ಧಿಕ್ಕಾರದ ಘೋಷಣೆ ಮೊಳಗಿಸಿದ್ದಾರೆ. ಸಿಪಿಎಡ್ ಮೈದಾನದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಿ ಸಿಟಿ ರವಿ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಿಟಿ ರವಿ ಪ್ರತಿಕೃತಿಯನ್ನ ಮಾಡಿ ಅದಕ್ಕೆ ಸೀರೆ ಉಡಿಸಿ ಚಪ್ಪಲಿ ಹಾರ ಹಾಕಿ ಮೇಲೆ ಸಾರಾಯಿ ಬಾಟಲ್ ಇಟ್ಟು ಅಣಕು ಶವಯಾತ್ರೆ ಮಾಡಿದ್ದಾರೆ. ಬಳಿಕ ಅಣಕು ಶವಕ್ಕೆ ಬೆಂಕಿಯನ್ನ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯ ಒಬ್ಬ ಹಿರಿಯ ಮುಖಂಡರು 3-4 ಬಾರಿ ಶಾಸಕರಾದಂಥವರು, ಸಚಿವರಾದಂಥವ್ರ ಬಾಯಿಯಿಂದ ಇಂಥ ಪದ ಬರ್ತದೆ ಅಂದ್ರೆ ನಿಜವಾಗ್ಲೂ ಬಹಳ ಬೇಜಾರಾಗುವಂತ ಸಂಗತಿ. ಮತ್ತೆ ನಮ್ಮ ಕ್ಷೇತ್ರದ ಸರ್ವಸಾಮಾನ್ಯ ಜನರು ಪ್ರತಿಯೊಬ್ಬರಿಗೂ ಬಹಳ ಬೇಜಾರಾಗುವಂತ ಒಂದು ಸಂಗತಿ ಇವತ್ತಾಗಿದೆ. ಎಲ್ಲರೂ ತಮ್ಮ ಆಕ್ರೋಶವನ್ನ ಇವತ್ತು ಹೊರಹಾಕಿದ್ದಾರೆ. ಯಾವಾಗ ಒಂದು ಮಹಿಳೆ ಮೇಲೆ ಈ ತರ ಒಂದು ಘಟನೆ ಆದಾಗ ಪ್ರತಿಯೊಬ್ಬರು ಕೂಡ ನಮ್ಮ ತಾಯಿಯವರ ಬೆನ್ನಿಗೆ ಇವತ್ತು ನಿಂತರು. ಅವರಿಗೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ಬಹಳ ಕಡಿಮೆ ಆಗಿದೆ. ಮಂಡ್ಯದಲ್ಲಿ ಗೋ ಬ್ಯಾಕ್ ಸಿಟಿ ರವಿ ಪೋಸ್ಟರ್, ಎಂಎಲ್ಸಿ ವಿರುದ್ಧ ಪ್ಲೇ ಕಾರ್ಡ್ ಪ್ರದರ್ಶನ. ಮಂಡ್ಯದಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಗೋ ಬ್ಯಾಕ್ ಸಿಟಿ ರವಿ ಪೋಸ್ಟರ್ ಕಂಡುಬಂತು. ಅಕ್ಷರ ಜಾತ್ರೆಗೆ ಸಿಟಿ ರವಿ ಗೈರಾದ್ರೂ ಸಿಟಿ ರವಿ ವಿರುದ್ಧ ಪ್ಲೇ ಕಾರ್ಡ್ ಪ್ರದರ್ಶಿಸಿ ಪ್ರಗತಿಪರರು, ಸಿಐಟಿಯು ಕಾರ್ಯಕರ್ತರು ಕಿಡಿಕಾರಿದ್ರು. ಒಟ್ನಲ್ಲಿ ರಾಜ್ಯದಲ್ಲಿ ಅರೆಸ್ಟ್ ರಿಲೀಸ್ ಹಂಗಾಮ ಜೋರಾಗಿದೆ. ಸಿಟಿ ರವಿ ಬಿಡುಗಡೆ ಖಂಡಿಸಿ ಹೆಬ್ಬಾಳ್ಕರ್ ಬೆಂಬಲಿಗರು ನಿಗಿ ಕೆಂಡ ಕಾರಿದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.